ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಇರೋರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾ ಇದ್ದಾರೆ. ಸದ್ಯಕ್ಕೆ ಭೇಟಿಯಾಗಿರೋದು ಸಿಎಂ ಆಪ್ತರಾಗಿರುವಂತ ಕೆಎನ್ ರಾಜಣ್ಣ. ಎರಡನೇ ಭೇಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಎರಡನೇ ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಎರಡನೇ ಬಾರಿ. ಮೊನ್ನೆ ಶನಿವಾರ ಭೇಟಿಯಾಗಿದ್ರು, ಆಗ್ಲೂ ಕೂಡ ಸುದೀರ್ಘವಾಗಿ ಮಾತುಕತೆ ನಡೀತು. ಈಗ ಮತ್ತೆ ನಿನ್ನೆ ಭೇಟಿಯಾಗಿದ್ದಾರೆ ಸಿಎಂ ಆಪ್ತ ಕೆಎನ್ ರಾಜಣ್ಣ ಅವರನ್ನು. 2 ತಾಸು ಮಾತುಕತೆ ನಡೆಸಿದ್ದಾರೆ. ಶನಿವಾರ ರಾತ್ರಿ ಭೇಟಿಯಾಗಿದ್ರು ಉಭಯ ನಾಯಕರು. ನಿನ್ನೆ ಮತ್ತೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. 2 ತಾಸು ಮಾತುಕತೆ ಆಗಿದೆ. ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಭೇಟಿ ರಾಜಕೀಯವಾಗಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಹಲವು ಕಾರಣಗಳು. ಒಂದು, ಕೆಎನ್ ರಾಜಣ್ಣ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಇನ್ನೊಂದು, ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ರಾಜಕೀಯವಾಗಿ ಸಾಕಷ್ಟು ವೈರುಧ್ಯಗಳಿದೆ. ಹಲವು ವಿಚಾರಗಳಲ್ಲಿ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ಹಲವು ವಿಷಯಗಳಲ್ಲಿ ಇಬ್ಬರ ನಡುವೆ ಜಟಾಪಟಿ ನಡೆದದ್ದು ನಾವು ನೋಡಿದ್ದೀವಿ. ಹೇಳಿಕೆಗಳು ಕೂಡ ಅಂತಹ ಹೇಳಿಕೆಗಳು ಬಂದಿವೆ. ಆದ್ರೆ ಈಗ ನೋಡಿದ್ರೆ 2 ಬಾರಿ ಭೇಟಿಯಾಗಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಮೊನ್ನೆ ಶನಿವಾರ ಒಂದ್ಸಲ ಭೇಟಿಯಾಗಿದ್ರು, ಮತ್ತೆ ನಿನ್ನೆ ಭೇಟಿಯಾಗಿ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಏನು ಮಾತುಕತೆ ನಡೀತು ಇಬ್ಬರ ನಡುವೆ? ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನು ಅನ್ನೋದು ಗೊತ್ತೇ ಇದೆ. ಇಷ್ಟು ದಿನ ಅಧಿವೇಶನ ಅಂದಿದ್ದಾಯ್ತು. ಕದನ ವಿರಾಮ ಏನ್ ಘೋಷಣೆ ಆಗಿತ್ತು, ಅದರ ವ್ಯಾಲಿಡಿಟಿ ಕೂಡ ಈಗ ಮುಗ್ದೋಗಿದೆ. ಅಧಿವೇಶನ ಇನ್ನೇನು ಮುಗಿತು ಅನ್ನೋವಾಗ್ಲೇ ಒಂದು ಸುತ್ತಿನ ಜಟಾಪಟಿನೂ ಶುರುವಾಗಿತ್ತು. ಈಗ ಸಂಸತ್ತಿನ ಅಧಿವೇಶನ ಮುಗಿದಿದೆ, ಬೆಳಗಾವಿ ಅಧಿವೇಶನ ಮುಗಿದಿದೆ. ರಾಜ್ಯ ಕಾಂಗ್ರೆಸ್ಸಿನ ಈ ಸಂಘರ್ಷಕ್ಕೆ ಈ ವಾರವೇ ಒಂದು ತೀರ್ಮಾನ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಆಗ್ತಾ ಇರುವಂತ ಈ ಬೆಳವಣಿಗೆ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು. ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಏನ್ ಚರ್ಚೆ ನಡೀತು? ಹಾಗಾದ್ರೆ 2 ತಾಸು ಚರ್ಚೆ ಮಾಡಿದ್ದಾರೆ. ಎರಡನೇ ಬಾರಿ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ರ ಭೇಟಿಯ ಫೋಟೋ ನೋಡ್ತಾ ಇದೆ. ಮೊನ್ನೆ ಶನಿವಾರ ಮತ್ತು ನಿನ್ನೆ 2 ಬಾರಿ ಭೇಟಿ ನಡೀತು. ಈಗ ಎದ್ದಿರುವಂತ ಪ್ರಶ್ನೆ ಅಂದ್ರೆ 2 ಬಾರಿ ರಾಜಣ್ಣ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಯಾಕೆ? ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿರೋದು. ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಮೀಟಿಂಗ್ ಏನಾಯ್ತು? ಶನಿವಾರ ಒಂದು ಸುತ್ತಿನ ಚರ್ಚೆ ಆಯ್ತು. ಅದಾದ ಮೇಲೆ ಮತ್ತೆ ನಿನ್ನೆ ರಾತ್ರಿ ಭೇಟಿಯಾಗಿ ಆಗ್ಲೂ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಇಬ್ಬರ ನಡುವೆ ಏನು ಮಾತುಕತೆ ಆಯಿತು? ರಾಜಣ್ಣ ಭೇಟಿ ವೇಳೆ ಸಹಕಾರದ ಕಾರ್ಡ್ ಅನ್ನ ಪ್ಲೇ ಮಾಡಿರುವ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಹಕಾರದ ಕಾರ್ಡ್. ಯಾವ ತರ ಸಹಕಾರ? ನೀವು ನನಗೆ ಸಹಕಾರ ನೀಡಿದ್ರೆ ನನ್ನ ಸಹಕಾರ ನಿಮಗಿರುತ್ತೆ ಅಂತ. ಯಾವ ಅರ್ಥದಲ್ಲಿ ಹಾಗಾದ್ರೆ? ನಿನ್ನೆ ರಾತ್ರಿ ಹೈಗ್ರೌಂಡ್ಸ್ ಅತಿಥಿ ಗೃಹದಲ್ಲಿ ಮತ್ತೊಮ್ಮೆ ಇಬ್ಬರು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ರಾಜಣ್ಣ ಭೇಟಿ ವೇಳೆ ಸಹಕಾರದ ಕಾರ್ಡ್ ಅನ್ನ ಡಿಕೆ ಶಿವಕುಮಾರ್ ಪ್ಲೇ ಮಾಡಿದ್ದಾರೆ. ಸಹಕಾರ ನೀಡಿದ್ರೆ ರಾಜಣ್ಣಗೆ ಸಚಿವ ಸ್ಥಾನದ ಬಗ್ಗೆ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಈಗ ಆಗ್ತಾ ಇರೋ ಬೆಳವಣಿಗೆ ಏನು? ಸಿಎಂ ಬದಲಾವಣೆ, ಅಧಿಕಾರ ಸಂಘರ್ಷ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂತು ಅಂತಾದ್ರೆ ಅದಕ್ಕೆ ನನಗೆ ನಿಮ್ಮ ಸಹಕಾರ ಬೇಕಾಗತ್ತೆ. ಹೈಕಮಾಂಡ್ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಪರ ನಿರ್ಧಾರವನ್ನ ತೆಗೆದುಕೊಳ್ತು ಅಂತ ಅಂದ್ರೆ ಆಗ ಡಿಕೆ ಶಿವಕುಮಾರ್ಗೆ ಎಲ್ಲರ ಸಹಕಾರ ಬೇಕು. ಇವರು ಸಿಎಂ ಆಪ್ತ ವಲಯದಲ್ಲಿ ಇರೋರು ಅನ್ನೋ ಕಾರಣಕ್ಕೆ ಅವರುಗಳನ್ನ ದೂರ ಇಡೋ ಹಾಗಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅಂಥದ್ದೊಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಈಗ ಕೆಎನ್ ರಾಜಣ್ಣ ಸರದಿ, ನೀವು ನನಗೆ ಸಹಕಾರ ಕೊಟ್ರೆ ನನ್ನ ಸಹಕಾರ ನಿಮಗಿರುತ್ತೆ. ಯಾವ ತರ? ಈಗ ಸಚಿವ ಸ್ಥಾನವನ್ನ ಏನ್ ಕಳ್ಕೊಂಡಿದ್ದಾರೆ ಕೆಎನ್ ರಾಜಣ್ಣ ಅವರು, ಆ ಸಚಿವ ಸ್ಥಾನದ ಬಗ್ಗೆ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಸಂಪುಟದಿಂದ ಕೈ ಬಿಡೋ ವೇಳೆ ಏನೇನ್ ಲೋಪಗಳಾಗಿತ್ತೋ ಅದರ ಬಗ್ಗೆ ಚರ್ಚೆ. ಮೊದಲ ದಿನ ನಡೆದ ಚರ್ಚೆ ವೇಳೆ ಇಬ್ಬರ ಮಾತುಕತೆ ವಿಫಲ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಶನಿವಾರ ಏನ್ ಸಿಕ್ಕಿ ಇಬ್ರು ಭೇಟಿಯಾಗಿ ಮಾತುಕತೆ ನಡೆಸಿದ್ರು, ಆಗ ಈ ಮಾತುಕತೆ ವಿಫಲ ಆಗಿದೆ. ಹಾಗಾಗಿ 2ನೇ ದಿನ ಮತ್ತೊಮ್ಮೆ ಮಾತುಕತೆ ನಡೆಸಿದ್ರು. ಅಂದ್ರೆ ನಿನ್ನೆ ರಾತ್ರಿ ಸುಮಾರು 2 ತಾಸು ಚರ್ಚೆ ಆಗಿದೆ. 2ನೇ ದಿನದ ಮಾತುಕತೆ ವೇಳೆ ತುಂಬಾ ಸಮಾಧಾನವಾಗಿ ಕೆಎನ್ ರಾಜಣ್ಣ ಸ್ಪಂದಿಸಿದಾರಂತೆ.
ಪ್ರಸಕ್ತ ವಿದ್ಯಮಾನಗಳ ಕುರಿತು ಇಬ್ಬರೂ ನಾಯಕರು ಸಮಾಲೋಚನೆ ನಡೆಸಿದ್ರು. ಒಂದಷ್ಟು ಕಾಲಾವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ಗೆ ಕೆಎನ್ ರಾಜಣ್ಣ ಕೇಳಿದಾರಂತೆ. ತಾನು ಸಿದ್ದರಾಮಯ್ಯ ಪರವಾಗಿ ಇರೋದನ್ನ ಸ್ಪಷ್ಟಪಡಿಸಿದ್ದಾರೆ ರಾಜಣ್ಣ ಅವರು. ಮಾತುಕತೆ ಆಯ್ತು, ನಿಮ್ಮ ಸಹಕಾರ ನಮಗ್ ಬೇಕು, ನಾನು ಈ ತರ ಸಹಕಾರ ನಿಮಗ್ ಕೊಡ್ತೀನಿ ಅಂದ ಮಾತ್ರಕ್ಕೆ ತಾನು ಸಿದ್ದರಾಮಯ್ಯನವರ ಬಣದಿಂದ ಆಚೆ ಬಂದೆ ಅಂತ ಅಲ್ಲ. ಕೆಎನ್ ರಾಜಣ್ಣ ಅವರು ಅದನ್ನು ಕೂಡ ಸ್ಪಷ್ಟಪಡಿಸಿದಾರಂತೆ. ತಾನು ಸಿದ್ದರಾಮಯ್ಯನವರ ಪರವಾಗಿ ಇರೋದನ್ನ ಸ್ಪಷ್ಟಪಡಿಸಿದ್ದಾರೆ ಕೆಎನ್ ರಾಜಣ್ಣ. 2 ದಿನದ ಮಾತುಕತೆ ವಿವರಗಳನ್ನ ಸಿಎಂಗೆ ತಿಳಿಸಿದಾರಂತೆ ರಾಜಣ್ಣ. ಮೈಸೂರಿನಿಂದ ಬಂದ ನಂತರ ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಭಾರಿ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಅವರ ಈ ಭೇಟಿ. ಆದ್ರೆ 2 ದಿನ ಏನ್ ಮಾತುಕತೆ ನಡೀತು, ಮೊನ್ನೆ ಶನಿವಾರ ಮತ್ತು ನಿನ್ನೆ ರಾತ್ರಿ, ಈ 2 ದಿನದ ಮಾತುಕತೆಯ ವಿವರಗಳನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ ರಾಜಣ್ಣ. ಯಾವುದು ಏನ್ ಗೌಪ್ಯವಾಗಿಲ್ಲ. ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರಲ್ಲ ಡಿಕೆ ಶಿವಕುಮಾರ್ ಅಂತ, ಆಗ ಸಿಎಂ ಹೇಳಿದ್ರು ಅಧ್ಯಕ್ಷರಿದ್ದಾರೆ ಡಿಕೆ ಶಿವಕುಮಾರ್, ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಆದ್ರೆ ಭೇಟಿ ವೇಳೆ ಏನೇನಾಯ್ತು, ಏನ್ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಕೆಎನ್ ರಾಜಣ್ಣ ಅವರು ಆಗ್ಲೇ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಆದ್ರೆ 2 ದಿನದ ಭೇಟಿಯ ವೇಳೆ ಏನೇನಾಯ್ತು ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಅಂದಾಗ ಒಂದು ರಾಜಕೀಯವಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ರಾಜಕೀಯವಾಗಿ ಸಾಕಷ್ಟು ವೈರುಧ್ಯಗಳಿದೆ ಇಬ್ಬರ ನಡುವೆ. ಯಾಕಾಗಿ ಈ ಭೇಟಿ, ಏನ್ ಚರ್ಚೆ ಆಯ್ತು, ಸಹಕಾರದ ಕಾರ್ಡ್ ಅನ್ನ ಡಿಕೆ ಶಿವಕುಮಾರ್ ಪ್ಲೇ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ಬೈದನ್ ಮನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಅವರಿದ್ದಾರೆ. ಮೊದಲನೇದಾಗಿ ಆನಂದ್, ನಾನು ನಿಮ್ಮನ್ನ ಕೇಳೋದಾದ್ರೆ, ಸದ್ಯಕ್ಕೆ ಅಧಿವೇಶನ ಅಂತೂ ಮುಗಿದಿದೆ, ಬೆಳವಣಿಗೆಗಳು ಬಹಳ ಜೋರಾಗಿ ನಡೀತಾ ಇದೆ. ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಭೇಟಿ ಇದೆಯಲ್ಲ, ಇದು ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇತ್ತು. ಬಟ್ ಒಂದೀಗ ಗೊತ್ತಾಗ್ತಾ ಇರೋದು ಸಹಕಾರ ಕಾರ್ಡ್ ಪ್ಲೇ ಮಾಡಿದ್ರು ಅಂತ. ಇದೇ ಉದ್ದೇಶನ ಹಾಗಾದ್ರೆ ಭೇಟಿಯ ಹಿಂದೆ? ಎಸ್, ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪ್ರಯತ್ನ ಭಾಗವಾಗಿ ಈಗ ಮುಖ್ಯಮಂತ್ರಿ ಪಾಳದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಏನು ಆಪ್ತರನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಗುರುವಾರ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಒಂದು ಡಿನ್ನರ್ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನಸಭೆಯಲ್ಲಿ ನಿಂತು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ, ಒಪ್ಪಂದಗಳಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಹೈಕಮಾಂಡ್ ನಿಲುವಿಗೆ ತಾವು ಬದ್ಧ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳುವುದರ ಮೂಲಕ ಎಲ್ಲಿ ನಿಂತು ಯಾರಿಗೆ ಸಂದೇಶವನ್ನು ಕೊಡಬೇಕಾಗಿತ್ತು ಆ ಸಂದೇಶವನ್ನು ಅವರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ರು. ಗುರುವಾರ ನಡೆದಂಥ ಡಿನ್ನರ್ ಸಭೆಯ ಬಳಿಕ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆ ಇತ್ತು, ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಪಾಳದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಹಿರಿಯ ನಾಯಕರಾಗಿರುವಂಥ ರಾಜಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಶನಿವಾರ ಭೇಟಿ ಮಾಡಿದರು. ಹೈಗ್ರೌಂಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಒಟ್ಟಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಹಂತದಲ್ಲಿ ಕಳೆದುಕೊಂಡಿರ್ತಕ್ಕಂಥ ಸಚಿವ ಸ್ಥಾನವನ್ನು ಕೊಡುವ ಭರವಸೆಯನ್ನು ಕೂಡ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ನೀಡಿದ್ದಾರೆ. ಆದರೆ ಆವತ್ತು ನಡೆದಿರ್ತಕ್ಕಂಥ ಮಾತುಕತೆ ಫಲಪ್ರದ ಆಗಿಲ್ಲ. ಯಾಕೆಂತಂದರೆ ಆ ಒಂದು ಮಾತುಕತೆಯ ಸಂದರ್ಭದಲ್ಲಿ ರಾಜಣ್ಣ ಅವರು ಒಂದಷ್ಟು ಆಕ್ರೋಶಭರಿತವಾಗಿ ಡಿ ಕೆ ಶಿವಕುಮಾರ್ ಜೊತೆ, ಅಂದರೆ ಸಚಿವ ಸಂಪುಟದಿಂದ ಕೈಬಿಟ್ಟ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆಗಳನ್ನು ಪ್ರಸ್ತಾಪ ಮಾಡಿದಾಗ ಸಹಜವಾಗಿ ಮಾತಿನ ಚಕಮಕಿ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂದರೆ ಕೈಬಿಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೈ ಬಿಡ್ಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು, ಯಾರ ಪ್ರಭಾವ ಇದೆ, ಯಾರ ಶಕ್ತಿ ಇದೆ, ಎಲ್ಲದೂ ಕೂಡ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಆಗ ಹುಟ್ಟು ಹಾಕಿತ್ತು. ಅವೆಲ್ಲವನ್ನೂ ಕೂಡ ಈಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಶನಿವಾರ ನಡೆದಿರ್ತಕ್ಕಂಥ ಮಾತುಕತೆ ವಿಫಲವಾಗಿತ್ತು. ಶನಿವಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂಬಂಧಪಟ್ಟಾಗೆ, ಅಂದರೆ ಮಾತುಕತೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೂಡ ರಾಜಣ್ಣ ನೀಡಿದ್ರು. ಅಂದರೆ ನಾವು ಮುಖ್ಯಮಂತ್ರಿ ಆದರೆ ಖಂಡಿತವಾಗಲೂ ಮತ್ತೆ ಸಂಪುಟದಲ್ಲಿ ನೀವು ಇರ್ತೀವಿ ಅಂತಕ್ಕಂಥ ಭರವಸೆನ ಡಿ ಕೆ ಶಿವಕುಮಾರ್ ಕೊಟ್ಟ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ರಾಜಣ್ಣ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಮಾತುಕತೆ ವಿಫಲ ಆದಂಥ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವರು ಪುನಃ ಭೇಟಿ ಮಾಡ್ತಾರೆ. ಭೇಟಿಯ ಸಂದರ್ಭದಲ್ಲಿ ಸಮಾಧಾನದಿಂದ ರಾಜಣ್ಣವರು ಮಾತುಕತೆ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯ ಆಗಿದೆ. ನಿನ್ನೆ ನಡೆದಂಥ ಮಾತುಕತೆ ಸಂದರ್ಭದಲ್ಲೂ ಕೂಡ
ಮಂತ್ರಿ ಸ್ಥಾನವನ್ನು ನೀಡುವುದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಪುನರುಚ್ಚರಣೆ ಮಾಡಿದ್ದಾರೆ. ಆದರೆ ಈ ಸಂಬಂಧಪಟ್ಟಾಗೆ ನಂಗೊಂದಷ್ಟು ಕಾಲಾವಕಾಶದ ಅಗತ್ಯ ಇದೆ ಅಂತಕ್ಕಂಥ ಬಹಳ ಸಮಾಧಾನದಿಂದ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಕಳೆದ ಬಾರಿ ಸಚಿವ ಸಂಪುಟದ ಕೈಬಿಟ್ಟ ಸಂದರ್ಭದಲ್ಲಿ ಅವರ ಆಕ್ರೋಶಗಳು ಯಾರ ಕಡೆ ಇತ್ತು, ಯಾರ ವಿರುದ್ಧವಾಗಿತ್ತು ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ನಿನ್ನೆ ನಡೆದಂಥ ಮಾತುಕತೆ ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಮಾತುಕತೆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಮತ್ತೆ ನೀಡುವುದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ರಾಜಣ್ಣವರು ನೀಡಿದ್ದಾರೆ. ಮತ್ತು ಮೈಸೂರಿನ ವಾಪಸ್ಸಾದ ಬಳಿಕ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ರಾಜಣ್ಣವರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಲ್ಲಿಗೆ ಬಹಳ ಸ್ಪಷ್ಟ ಆಗ್ತಕ್ಕಂಥದ್ದು, ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಎಲ್ಲರನ್ನೂ ಕೂಡ ಭೇಟಿ ಆಗೋದ್ರ ಮೂಲಕ ತಮ್ಮ ಉದ್ದೇಶವನ್ನ ಈಡೇರಿಕೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅವರು ಕೆ.ಜೆ. ಜಾರ್ಜ್ ಅವರನ್ನು ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು, ಈಗ ರಾಜಣ್ಣವರು ಭೇಟಿ ಮಾಡ್ತಾರೆ. ಇವರೆಲ್ಲರೂ ಕೂಡ ಒಂದು ಅಜೆಂಡಾ ಸೆಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ. ಮಾತುಕತೆಯಲ್ಲಿ ನನಗೆ ಸಹಕಾರ ಮತ್ತು ಸಹಾಯದ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ಸಹಕಾರ ನೀಡುವಂತೆ ಎಲ್ಲರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಕೊಡುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಬೇಸರ ಹೊರಹಾಕಿದ ಬೆನ್ನಲ್ಲೇ ರಾಜಣ್ಣ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರತಕ್ಕಂಥ ಎರಡೆರಡು ಬಾರಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಇದೆ. ನಿಜವಾಗ್ಲೂ ಕೂಡ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಇದು ಆಗ್ತಾ ಇದೆಯಾ ಅಂತಕ್ಕಂಥ ಸಹಜವಾದಂಥ ಚರ್ಚೆಗೆ ಶುರುವಾಗಿದೆ. ಒಂದಂತೂ ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡು ಸಿದ್ದರಾಮಯ್ಯವರು ಯಾವುದೇ ಕಡೆಗೂ ನಾಯಕತ್ವ ಬಿಟ್ಟು ಕೊಡಬಾರದು ಅಂತ ಹೇಳಿ ಅಹಿಂದ ಸಭೆಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಒತ್ತಡ ಹಾಕ್ತಾ ಇದ್ದಂಥ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇಂಥವ್ರನ್ನೇ ಭೇಟಿ ಮಾಡೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ತಾವು ಏನು ಅಂದುಕೊಂಡಿದ್ದೇವೋ ಅದನ್ನು ಸಾಧಿಸುವಂತ ಭಾಗವಾಗಿ ಎಲ್ಲರ ವಿಶ್ವಾಸ ಗಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಎಸ್ ಆನಂದ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.